ಅಂತೂ ರಾಮಾಚಾರಿ ಮತ್ತು ಕಿಟಿ ಇದೀಗ ಮನೆಗೆ ಎಂಟ್ರಿ ಕೊಟ್ಟಾಗಿದೆ. ಸೊ ಇದರಿಂದಾಗಿ ತಾಯಿಗೆ ಬಹಳಷ್ಟು ಖುಷಿಯಾಗಿದೆ, ಜಾನಕಿಗೆ ಖುಷಿಯಾಗಿದೆ. ಆದರೆ ಈಗ ವೈಶಾಖಗೆ ಬಹಳಷ್ಟು ಭಯ ಆತಂಕ ಶುರುವಾಗಿದೆ. ಯಾವೊಂದು ಟೈಮ್ ನಲ್ಲಿ ಬೇಕಾದ್ರೂ ಸಿಕ್ಕಿ ಬೀಳ್ಬೋದು ಆಕೆ. ಕೃಷ್ಣ ಮನೆಗೆ ಬಂದ ತಕ್ಷಣ ಕಂಪ್ಲೀಟ್ ಆಗಿ ನಡುಗಿ ಹೋಗಿದ್ದಾಳೆ ವೈಶಾಖ. ಯಾವಾಗ ಸಿಕ್ಕಿ ಬೀಳ್ತಾಳೆ ಕಾದು ನೋಡ್ಬೇಕು. ಒಂದೊಳ್ಳೆ ಟ್ವಿಸ್ಟ್, ಒಂದೊಳ್ಳೆ ಸಂಚಿಕೆ ಕೂಡ ಬಂದಿದೆ. ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರು ಯಾವಾಗ ಕಿಟ್ಟಿ ಎಂಟ್ರಿ ಆಗುತ್ತೆ ಅಂತ. ಸೊ ಇದೇ ರೀತಿ ಈಗ ಎಂಟ್ರಿ ಆಗಿದೆ. ಬಹಳಷ್ಟು ಜನರು ಕೂಡ ವೆಯ್ಟ್ ಮಾಡ್ತಿದ್ದಕ್ಕೆ ಈಗ ಉತ್ತರ ಸಿಕ್ತು. ಸೊ ಚಾರು ಹೇಳ್ತಾಳೆ, ಇನ್ನೊಬ್ಬ ಮಗನನ್ನ ಬರ್ಮಾಡ್ಕೊಳ್ಳೋದು ನೀವು ಅಂದ್ಬಿಟ್ಟು ಕೃಷ್ಣ ಅಂತ ಕರೆದ ತಕ್ಷಣ ಆ ಕಡೆಯಿಂದ ಕೃಷ್ಣ ಕೂಡ ಎಂಟ್ರಿ ಕೊಡ್ತಾನೆ. ತುಂಬಾ ಜನ ಅನ್ಕೊಂಡಿರಲಿಲ್ಲ ಇಷ್ಟು ಬೇಗ ಇಬ್ರು ಕೂಡ ಮನೆಯೊಳಗಡೆ ಎಂಟ್ರಿ ಕೊಡ್ತಾರೆ ಅಂತ. ಅದೇ ರೀತಿ ಈಗ ತಾಯಿಗೂ ಕೂಡ ತುಂಬಾನೇ ಖುಷಿಯಾಗಿದೆ, ಚಾರು ಕೂಡ ತುಂಬಾನೇ ಖುಷಿಯಾಗಿದೆ. ಮುಂಚೆನೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ರಾಮಾಚಾರಿ ಮತ್ತು ಕಿಟ್ಟಿ, ಅದ್ರ ಬದಲಾಗಿದ್ದಾರೆ. ಸೊ ನೋಡ್ತಾ ಇರ್ಬೋದು ಬಹಳಷ್ಟು ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಈಗ ಗುಡ್ ನ್ಯೂಸ್, ನಿಮ್ಗೂ ಕೂಡ ಇಷ್ಟವಾಯ್ತಾ? ಮುಂದೆ ಯಾವೆಲ್ಲ ಟ್ವಿಸ್ಟ್ಗಳು ಬರುತ್ತೆ, ಯಾವೆಲ್ಲ ಬದಲಾವಣೆಗಳಾಗುತ್ತೆ, ಯಾರೆಲ್ಲ ಇಷ್ಟ ಪಡ್ತಿದ್ರಿ ರಾಮಾಚಾರಿಯನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮಾನ್ಯತಾ ಮತ್ತು ವೈಶಾಖ ಸಿಕ್ಕಿ ಬೀಳುವಂತ ಟೈಮ್ ಬಂದಿದೆ. ರಾಮಾಚಾರಿ ಮತ್ತು ಕಿಟ್ಟಿ ಯಾವ ಪ್ಲಾನ್ ಮಾಡುತ್ತಾರೆ, ಯಾವ ರೀತಿ ವೈಶಾಖನ ತರಾಟೆಗೆ ತೆಗೆದುಕೊಳ್ತಾರೆ, ಮಾನ್ಯತಾ ಮೇಲೆ ಯಾವ ರೀತಿ ಅವರ ಒಂದು ದಬ್ಬಾಳಿಕೆ ತೋರಿಸ್ತಾರೆ, ಈಗ ವೈಶಾಖ ಯಾವ ರೀತಿಯ ಒಂದು ರಿಯಾಕ್ಷನ್ ಕೊಟ್ಟಿದ್ದಾಳೆ ನೋಡಿರ್ತೀರಲ್ಲ, ಏನ್ ಮಾತನಾಡ್ತಾಳೆ, ಯಾವ ರೀತಿ ಅವಳು ಕ್ಷಮೆಯನ್ನ ಏನಾದ್ರು ಕೇಳ್ತಾಳೆ ರಾಮಾಚಾರ್ಯನ ಏನು ಅಂತ